ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಕ್ಸಾಮ್ ಕಂಪೀಟ್. ನಾವು ನಮ್ಮ ಲಾಸ್ಟ್ ವಿಡಿಯೋಗಳಲ್ಲಿ ಬ್ರಿಟಿಷರು ಭಾರತದಲ್ಲಿ ಹೇಗೆ ತಮ್ಮ ಆಡಳಿತವನ್ನು ಬಲಪಡಿಸಿಕೊಂಡರು ಮತ್ತು ಕಾಯ್ದೆಯಿಂದ ಕಾಯ್ದೆಗೆ ಹೇಗೆ ಬದಲಾವಣೆ ತಂದು ಇಡೀ ಭಾರತವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಎಂಬುದನ್ನು ನೋಡಿದ್ದೇವೆ. ಲಾಸ್ಟ್ ವಿಡಿಯೋಗಳಲ್ಲಿ ನಾವು ಕಂಪನಿ ರೂಲ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಿಯಂತ್ರಣ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ ಮತ್ತು 4 ಚಾರ್ಟರ್ ಕಾಯ್ದೆಗಳು ಯಾವುವು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಇವತ್ತು ಈ ಕಾಯ್ದೆಗಳ ಮೇಲೆ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಬುದನ್ನು ನೋಡೋಣ. ಮೊದಲ ಪ್ರಶ್ನೆಗೂ ಮುಂಚೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಮೊದಲಿಗೆ ವ್ಯಾಪಾರ ಉದ್ದೇಶದಿಂದ ಬಂದಿತು ಮತ್ತು ಆರಂಭದಲ್ಲಿ ಅದು ಕೇವಲ ವಸ್ತುಗಳನ್ನು ಖರೀದಿಸಿ ಮಾರುವ ಖಾಸಗಿ ವ್ಯಾಪಾರ ಸಂಸ್ಥೆಯಾಗಿತ್ತು. ಆದರೆ ಪ್ಲಾಸಿ ಕದನ ಅದು 1757ರಲ್ಲಿ ಮತ್ತು ಬಕ್ಸಾರ್ ಕದನ 1764ರ ನಂತರ ಕಂಪನಿಗೆ ತೆರಿಗೆ ಸಂಗ್ರಹಿಸುವ, ಸೇನೆಯನ್ನು ಕಾಯ್ದುಕೊಳ್ಳುವ ಮತ್ತು ನ್ಯಾಯ ನೀಡುವ ಅಧಿಕಾರಗಳು ಸಿಕ್ಕಿದ್ದರಿಂದ ಅದು ವ್ಯಾಪಾರ ಸಂಸ್ಥೆಯಿಂದ ಆಡಳಿತ ಶಕ್ತಿಯಾಗಿ ಬದಲಾಯಿತು. ಮುಂದೆ ಸಾಗುತ್ತಾ ಭಾರತದಲ್ಲಿ ಆಡಳಿತ ಮಾಡಲು ಮೊದಲು ಮಾಡಿದ ಕಾಯ್ದೆ ರೆಗ್ಯುಲೇಟಿಂಗ್ ಆಕ್ಟ್ 1773. ಈ ಕಾಯ್ದೆ ಮಾಡುವುದಕ್ಕೆ ಇದ್ದಂತಹ ಕಾರಣಗಳು: ಈಸ್ಟ್ ಇಂಡಿಯಾ ಕಂಪನಿ ಅನಿಯಂತ್ರಿತವಾಗಿ ಆಡಳಿತ ನಡೆಸುತ್ತಿತ್ತು. ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮತ್ತು ಹಣಕಾಸು ಅವ್ಯವಸ್ಥೆ ಬಗ್ಗೆ ಬ್ರಿಟನ್ನಲ್ಲಿ ಗಂಭೀರ ಟೀಕೆಗಳು ಹೆಚ್ಚಾದವು. ಆದ್ದರಿಂದ ಈ ಕಾಯ್ದೆಯ ಮೂಲಕ ಆದ ಬದಲಾವಣೆಗಳು: ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಹುದ್ದೆ ಸೃಷ್ಟಿಸಲಾಯಿತು, ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಲಾಯಿತು ಮತ್ತು ಬ್ರಿಟಿಷ್ ಸಂಸತ್ತು ಮೊದಲ ಬಾರಿಗೆ ಕಂಪನಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿತು. ನೆಕ್ಸ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್ 1784. ಈ ಕಾಯ್ದೆ ಮಾಡುವುದಕ್ಕೆ ಇದ್ದಂತಹ ಕಾರಣಗಳು: ರೆಗ್ಯುಲೇಟಿಂಗ್ ಆಕ್ಟ್ ದುರ್ಬಲವಾಗಿದ್ದು ಕಂಪನಿ ಮೇಲೆ ಸರಿಯಾದ ನಿಯಂತ್ರಣ ಸಾಧ್ಯವಾಗಲಿಲ್ಲ. ಆದ್ದರಿಂದ ಈ ಕಾಯ್ದೆಯ ಮೂಲಕ ಆದ ಬದಲಾವಣೆಗಳು: ಬೋರ್ಡ್ ಆಫ್ ಕಂಟ್ರೋಲ್ ಸ್ಥಾಪನೆಯಾಯಿತು, ಭಾರತೀಯ ಆಡಳಿತ ಮತ್ತು ಆದಾಯ ಸಂಬಂಧಿಸಿದ ವಿಷಯಗಳು ಬ್ರಿಟಿಷ್ ಸಂಸತ್ತಿನ ನೇರ ನಿಯಂತ್ರಣಕ್ಕೆ ಬಂದವು ಮತ್ತು ಕಂಪನಿಗೆ ವ್ಯಾಪಾರ ವಿಷಯಗಳನ್ನು ನೋಡಿಕೊಳ್ಳುವ ಅಧಿಕಾರ ಮಾತ್ರ ಉಳಿಯಿತು. ಡ್ಯುಯಲ್ ಗವರ್ನಮೆಂಟ್ ಪ್ರಾರಂಭವಾಗಿದ್ದು ಈ ಕಾಯ್ದೆಯ ಮೂಲಕ. ನೆಕ್ಸ್ಟ್, ಚಾರ್ಟರ್ ಆಕ್ಟ್ 1793. ಈ ಕಾಯ್ದೆ ಮಾಡುವುದಕ್ಕೆ ಇದ್ದಂತಹ ಕಾರಣಗಳು: ಈಸ್ಟ್ ಇಂಡಿಯಾ ಕಂಪನಿಯ ಚಾರ್ಟರ್ ಅವಧಿ ಮುಗಿದಿದ್ದರಿಂದ ಅದನ್ನು ನವೀಕರಿಸಬೇಕಾಯಿತು. ಆದ್ದರಿಂದ ಈ ಕಾಯ್ದೆಯ ಮೂಲಕ ಆದ ಬದಲಾವಣೆಗಳು: ಕಂಪನಿಗೆ ಇನ್ನೂ 20 ವರ್ಷಗಳ ಕಾಲ ಆಡಳಿತ ಮತ್ತು ವ್ಯಾಪಾರ ಮಾಡಲು ಅನುಮತಿ ನೀಡಲಾಯಿತು. ಕವೆನೆಂಟೆಡ್ ಸಿವಿಲ್ ಸರ್ವೀಸ್ ಪರಿಚಯವಾಗಿ ಆಡಳಿತ ವ್ಯವಸ್ಥೆ ಹೆಚ್ಚು ಸಂಘಟಿತವಾಯಿತು. ಈ ಬದಲಾವಣೆಗಳು ಈ ಕಾಯ್ದೆಯಲ್ಲಿ ಆಯಿತು. ನೆಕ್ಸ್ಟ್, ಚಾರ್ಟರ್ ಆಕ್ಟ್ 1713. ಈ ಕಾಯ್ದೆ ಮಾಡುವುದಕ್ಕೆ ಇದ್ದಂತಹ ಕಾರಣಗಳು: ಬ್ರಿಟಿಷ್ ವ್ಯಾಪಾರಿಗಳು ಕಂಪನಿಯ ವ್ಯಾಪಾರ ಏಕಾಧಿಕಾರದ ವಿರುದ್ಧ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಆದ್ದರಿಂದ ಈ ಕಾಯ್ದೆಯ ಮೂಲಕ ಆದ ಬದಲಾವಣೆಗಳು: ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಾಧಿಕಾರವನ್ನು ಕೊನೆಗೊಳಿಸಲಾಯಿತು. ಚಹಾ ವ್ಯಾಪಾರ ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನು ಹೊರತುಪಡಿಸಿ ಎಲ್ಲಾ ಬ್ರಿಟಿಷ್ ವ್ಯಾಪಾರಿಗಳಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಯಿತು ಮತ್ತು ಶಿಕ್ಷಣಕ್ಕೆ ವಾರ್ಷಿಕ ಅನುದಾನ ನೀಡಲಾಯಿತು. ನೆಕ್ಸ್ಟ್, ಚಾರ್ಟರ್ ಆಕ್ಟ್ 1833. ಈ ಕಾಯ್ದೆ ಮಾಡುವುದಕ್ಕೆ ಇದ್ದಂತಹ ಕಾರಣಗಳು: ಕಂಪನಿ ಒಂದೇ ಸಮಯದಲ್ಲಿ ವ್ಯಾಪಾರವೂ ಆಡಳಿತವೂ ನಡೆಸುತ್ತಿದ್ದುದರಿಂದ ಹಿತಾಸಕ್ತಿ ಸಂಘರ್ಷ ಉಂಟಾಯಿತು. ಆದ್ದರಿಂದ ಈ ಕಾಯ್ದೆಯ ಮೂಲಕ ಆದ ಬದಲಾವಣೆಗಳು: ಕಂಪನಿಗೆ ಸಂಪೂರ್ಣವಾಗಿ ವ್ಯಾಪಾರ ಮಾಡುವ ಹಕ್ಕು ತೆಗೆದುಹಾಕಲಾಯಿತು, ಅದನ್ನು ಕೇವಲ ಆಡಳಿತಾತ್ಮಕ ಸಂಸ್ಥೆಯಾಗಿ ಪರಿವರ್ತಿಸಲಾಯಿತು. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಹುದ್ದೆಯನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಂದು ಬದಲಾಯಿಸಿ ಆಡಳಿತ ಮತ್ತು ಕಾನೂನು ರಚನೆಯನ್ನು ಕೇಂದ್ರೀಕೃತಿಸಲಾಯಿತು. ನೆಕ್ಸ್ಟ್, ಚಾರ್ಟರ್ ಆಕ್ಟ್ 1853. ಈ ಕಾಯ್ದೆ ಮಾಡುವುದಕ್ಕೆ ಇದ್ದಂತಹ ಕಾರಣಗಳು: ಕಂಪನಿ ಆಡಳಿತ ಅಂತ್ಯಗೊಳ್ಳಬೇಕು ಎಂಬ ಅಭಿಪ್ರಾಯ ಬ್ರಿಟನ್ನಲ್ಲಿ ಬಲವಾಗಿ ವ್ಯಕ್ತವಾಯಿತು. ಆದ್ದರಿಂದ ಈ ಕಾಯ್ದೆಯ ಮೂಲಕ ಆದ ಬದಲಾವಣೆಗಳು: ಕಂಪನಿ ಚಾರ್ಟರ್ಗೆ ನಿಶ್ಚಿತ ಅವಧಿ ನಿಗದಿಗೊಳಿಸಲಿಲ್ಲ, ಶಾಸನಾಂಗ ಮತ್ತು ಕಾರ್ಯಾಂಗವನ್ನು ಬೇರ್ಪಡಿಸಲಾಯಿತು, ನಾಗರಿಕ ಸೇವೆಗಳಿಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ದಾರಿ ತೆರೆಯಿತು ಮತ್ತು ಕಂಪನಿ ಆಡಳಿತ ಅಂತ್ಯಗೊಳ್ಳುವ ಸ್ಪಷ್ಟ ಸೂಚನೆ ದೊರೆಯಿತು. ಇದು ನಿಮ್ಗೆ ಕಂಪನಿ ರೂಲ್ ಮಾಡಿರೋದನ್ನ ಈಸಿಯಾಗಿ ನೆನಪಿಟ್ಕೊಳ್ಳೋಕೆ ಮತ್ತೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡಿರೋದು. ಇದು ಇಮೇಜ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೆ ನಡೆದ ಆಡಳಿತಾವಧಿಯನ್ನು ಕಂಪನಿ ರೂಲ್ ಎಂದು ಕರೆಯಲಾಗುತ್ತದೆ.
ಇನ್ನು ಮುಂದೆ ಆರಂಭವಾಗುವ ಆಡಳಿತವನ್ನು ಕ್ರೌನ್ ರೂಲ್ ಎಂದು ಕರೆಯುತ್ತಾರೆ, ಅಂದರೆ ಬ್ರಿಟನ್ ರಾಣಿಯ ನೇರ ಆಡಳಿತ. ಈಗ ಪ್ರಶ್ನೆಗಳತ್ತ ಸಾಗೋಣ. ಮೊದಲ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಅನ್ನು ಯಾರು ನೇಮಕ ಮಾಡ್ತಿದ್ರು? ಮೊದಲ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ ಅಂತ ಹೇಳಿದ್ವಿ. ಅವರನ್ನ ಯಾರು ನೇಮಕ ಮಾಡ್ತಾರೆ? ಇದು UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಪ್ಷನ್ ನೋಡೋಣ. ಆಪ್ಷನ್ ಎ, ಇಂಗ್ಲೆಂಡ್ನ ರಾಜರಿಂದ ನೇಮಕ ಮಾಡಲ್ಪಟ್ಟವರು. ಆಪ್ಷನ್ ಬಿ, ಬ್ರಿಟಿಷ್ ಸಂಸತ್ತಿನಿಂದ ನೇಮಕ ಮಾಡಲ್ಪಟ್ಟವರು. ಆಪ್ಷನ್ ಸಿ, ಈಸ್ಟ್ ಇಂಡಿಯಾ ಕಂಪನಿಯ ಸದಸ್ಯರಿಂದ ಆಯ್ಕೆ ಮಾಡಲ್ಪಟ್ಟವರು. ಆಪ್ಷನ್ ಡಿ, ಮೊಘಲ್ ಚಕ್ರವರ್ತಿಯಿಂದ ನಾಮನಿರ್ದೇಶಿತರು. ಯಾರು ಹೇಳಿ ನೋಡೋಣ. ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಆದರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಏಕೆಂದ್ರೆ 1600ರಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಖಾಸಗಿ ವ್ಯಾಪಾರ ಸಂಸ್ಥೆಯಾಗಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತದೆ. ಇದು ಸರ್ಕಾರದ ಸಂಸ್ಥೆಯಲ್ಲ, ಕೇವಲ ವ್ಯಾಪಾರ ಮಾಡುವ ಉದ್ದೇಶದಿಂದ ಸ್ಥಾಪನೆಯಾದ ಸಂಸ್ಥೆ. ಆದರೆ ಈ ಸಂಸ್ಥೆ ಇಂಗ್ಲೆಂಡ್ನ ರಾಜರಿಂದ ಪಡೆದ ರಾಯಲ್ ಚಾರ್ಟರ್ ಮೂಲಕ ಏಷ್ಯಾದ ದೇಶಗಳೊಂದಿಗೆ ವ್ಯಾಪಾರ ಮಾಡಲು ವಿಶೇಷ ಹಕ್ಕುಗಳನ್ನು ಹೊಂದಿತ್ತು. ಇದಾದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬರುತ್ತದೆ ಮತ್ತು ಮೊಘಲ್ ಸಾಮ್ರಾಜ್ಯದ ಅನುಮತಿಯೊಂದಿಗೆ 1613ರಲ್ಲಿ ಸೂರತ್ನಲ್ಲಿ ಮೊದಲ ಬಾರಿಗೆ ವ್ಯಾಪಾರ ಆರಂಭಿಸುತ್ತದೆ. ಈ ಸಂಸ್ಥೆ ಖಾಸಗಿ ವ್ಯಾಪಾರ ಸಂಸ್ಥೆಯಾಗಿರುವುದರಿಂದ ಅದರ ಆಡಳಿತವನ್ನು ನೋಡಿಕೊಳ್ಳಲು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಎಂಬ ವ್ಯವಸ್ಥೆಯಿತ್ತು. ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ನಲ್ಲಿ ಒಟ್ಟು 24 ಸದಸ್ಯರಿದ್ದರು ಮತ್ತು ಇವರೇ ಕಂಪನಿಯ ಎಲ್ಲಾ ಪ್ರಮುಖ ನಿರ್ಧಾರಗಳು ಹಾಗೂ ಆಡಳಿತ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದರು. ಆದ್ದರಿಂದ ಕರೆಕ್ಟ್ ಆನ್ಸರ್ ಸಿ. ಮುಂದಿನ ಪ್ರಶ್ನೆ, ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಯಾವ ಕಾಯ್ದೆಯ ಮೂಲಕ ಸೃಷ್ಟಿಸಲಾಯಿತು? ಆಪ್ಷನ್ ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ, ಗವರ್ನ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಆಪ್ಷನ್ ಬಿ, ಚಾರ್ಟರ್ ಆಕ್ಟ್ 1833. ಆಪ್ಷನ್ ಸಿ, ಚಾರ್ಟರ್ ಆಕ್ಟ್ 1853. ಆಪ್ಷನ್ ಡಿ, ಚಾರ್ಟರ್ ಆಕ್ಟ್ 1813. ಕರೆಕ್ಟ್ ಆನ್ಸರ್ ನೋಡೋದಕ್ಕೂ ಮುಂಚೆ ಒಂದು ಬಾರಿ ಕಂಪನಿ ರೂಲ್ ಫ್ಲೋ ಚಾರ್ಟ್ ನೋಡೋಣ. ಚಾರ್ಟರ್ ಆಕ್ಟ್ 1793 ಮೂಲಕ ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನೂ 20 ವರ್ಷಗಳ ಕಾಲ ವ್ಯಾಪಾರ ಮಾಡಲು ಅನುಮತಿ ನೀಡಲಾಗುತ್ತದೆ. ಅದಾದ ನಂತರ ಬಂದ ಚಾರ್ಟರ್ ಆಕ್ಟ್ 1813ನಲ್ಲಿ ಕಂಪನಿಯ ವ್ಯಾಪಾರದಲ್ಲಿದ್ದ ಏಕಾಧಿಕಾರವನ್ನು ಕೊನೆಗೊಳಿಸಲಾಗುತ್ತದೆ ಮತ್ತು ಎಲ್ಲಾ ಬ್ರಿಟಿಷ್ ವ್ಯಾಪಾರಿಗಳಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗುತ್ತದೆ. ಮುಂದಾಗಿ ಚಾರ್ಟರ್ ಆಕ್ಟ್ 1833ನಲ್ಲಿ ಕಂಪನಿಗೆ ಯಾವುದೇ ರೀತಿಯ ವ್ಯಾಪಾರ ಮಾಡುವ ಹಕ್ಕನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತದೆ. ಈ ಕಾಯ್ದೆಯ ಮೂಲಕ ಆಡಳಿತವನ್ನು ಕೇಂದ್ರೀಕೃತಗೊಳಿಸಲು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದ ಹುದ್ದೆಯನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಂದು ಪರಿವರ್ತಿಸಲಾಗುತ್ತದೆ. ಆದ್ದರಿಂದ ಇಲ್ಲಿ ಕೇಳಿರುವ ಪ್ರಶ್ನೆಗೆ ಕರೆಕ್ಟ್ ಆನ್ಸರ್ ಏನು ಅಂದ್ರ ಆಪ್ಷನ್ ಬಿ, ಚಾರ್ಟರ್ ಆಕ್ಟ್ 1833. ಓಕೆ ಫ್ರೆಂಡ್ಸ್, ಮುಂದಿನ ಪ್ರಶ್ನೆ. ಚಾರ್ಟರ್ ಆಕ್ಟ್ ಆಫ್ 1813 ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವೆಶ್ಚನ್. ಇದು ಪ್ರಿಲಿಮ್ಸ್ 2019ರಲ್ಲಿ ಕೇಳಿದ್ದಾರೆ. ಚಾರ್ಟರ್ ಆಕ್ಟ್ ಆಫ್ 1813 ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫಸ್ಟ್ ಒನ್, ಚಹಾ ವ್ಯಾಪಾರ ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನು ಹೊರತುಪಡಿಸಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಾಧಿಕಾರವನ್ನು ಕೊನೆಗೊಳಿಸಲಾಯಿತು. ಎರಡನೆಯದು, ಕಂಪನಿಯ ಹಿಡಿತದಲ್ಲಿದ್ದ ಭಾರತೀಯ ಪ್ರದೇಶಗಳ ಮೇಲೆ ಬ್ರಿಟಿಷ್ ಕ್ರೌನ್ನ ಸಾರ್ವಭೌಮತ್ವವನ್ನು ಈ ಕಾಯ್ದೆ ದೃಢಪಡಿಸಿತು. ಕೊನೆಯದು, ಭಾರತದ ಆದಾಯವನ್ನು ಈಗ ಬ್ರಿಟಿಷ್ ಸಂಸತ್ತು ನಿಯಂತ್ರಿಸತೊಡಗಿತು. ಈಗ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ 1 ಮತ್ತು 2 ಮಾತ್ರ ಕರೆಕ್ಟ್. ಆಪ್ಷನ್ ಬಿ 2 ಮತ್ತು 3 ಮಾತ್ರ ಕರೆಕ್ಟ್. ಆಪ್ಷನ್ ಸಿ 1 ಮತ್ತು 3 ಮಾತ್ರ ಕರೆಕ್ಟ್. ಆಪ್ಷನ್ ಡಿ 1, 2 ಮತ್ತು 3 ಎಲ್ಲವೂ ಕರೆಕ್ಟ್. ಇದರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ನಮ್ಮ ಕಾಯ್ದೆಗಳ ವಿಡಿಯೋ ನೋಡಿದ್ರೆ ಸುಲಭವಾಗಿ ಹೇಳಬಹುದು. ನಾನು ತುಂಬಾ ಸಲ ಹೇಳಿದ್ದೀನಿ. ಸ್ಟೇಟ್ಮೆಂಟ್ 1 ನೋಡಿ. ಇದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಾಧಿಕಾರವನ್ನು ಕೊನೆಗೊಳಿಸಲಾಗುತ್ತದೆ ಮತ್ತು ಎಲ್ಲಾ ಬ್ರಿಟಿಷ್ ವ್ಯಾಪಾರಿಗಳಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗುತ್ತದೆ, ಆದರೆ ಚಹಾ ವ್ಯಾಪಾರ ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನು ಹೊರತುಪಡಿಸಿ. ಏಕಾಧಿಕಾರವನ್ನು ತೆಗೆದುಹಾಕಲು ಕಾರಣವೇನೆಂದರೆ ಯುರೋಪಿನ ರಾಷ್ಟ್ರಗಳ ನಡುವೆ ನಡೆದ ಯುದ್ಧಗಳು ಹಾಗೂ ಖಂಡಾಂತರ ವ್ಯವಸ್ಥೆ ಕಾಂಟಿನೆಂಟಲ್ ಸಿಸ್ಟಮ್ ಕಾರಣದಿಂದಾಗಿ ಬ್ರಿಟಿಷರಿಗೆ ಯುರೋಪಿನ ಮಾರುಕಟ್ಟೆಗಳು ಕೈತಪ್ಪಿದವು. ಇದರ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರವು ವ್ಯಾಪಾರವನ್ನು ವಿಸ್ತರಿಸುವ ಉದ್ದೇಶದಿಂದ ಈಸ್ಟ್ ಇಂಡಿಯಾ ಕಂಪನಿಯ ಏಕಾಧಿಕಾರವನ್ನು ಕೊನೆಗೊಳಿಸಿ ಇತರೆ ಬ್ರಿಟಿಷ್ ವ್ಯಾಪಾರಿಗಳಿಗೂ ಸಹ ಭಾರತದಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡಿತು. ಆದ್ದರಿಂದ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇದು ಕೂಡ ಕರೆಕ್ಟ್. ಯಾಕಂದ್ರೆ
ಈ ಕಾಯ್ದೆಯ ನಂತರ ಕಂಪನಿ ಆಡಳಿತ ನಡೆಸುತ್ತಿದ್ದ ಪ್ರದೇಶಗಳನ್ನು ಬ್ರಿಟಿಷ್ ಕ್ರೌನ್ನ ಹೆಸರಿನಲ್ಲಿ ಹಿಡಿದಿರುವ ಭಾರತೀಯ ಪ್ರದೇಶಗಳು ಎಂದು ಘೋಷಿಸಲಾಗುತ್ತದೆ. ಅಂದ್ರೆ ಬ್ರಿಟಿಷ್ ಕ್ರೌನ್ ಸಾವೆರೆನಿಟಿ ಅಸರ್ಟ್ ಮಾಡಲಾಗಿದೆ. ಇಂದು ಕೊನೆಯದು ಸ್ಟೇಟ್ಮೆಂಟ್ 3. ಇದು ಆದಾಯದ ಬಗ್ಗೆ ಹೇಳುತ್ತದೆ. ಇದು ಕಾನ್ಸೆಪ್ಚುಯಲಿ ಕರೆಕ್ಟ್ ಸ್ಟೇಟ್ಮೆಂಟ್, ಆದರೆ ಈ ಕೆಲಸ ಚಾರ್ಟರ್ ಆಕ್ಟ್ ಆಫ್ 1813 ಮೂಲಕ ಮಾಡಿಲ್ಲ. ಇದನ್ನು ಪಿಟ್ಸ್ ಇಂಡಿಯಾ ಆಕ್ಟ್ 1784 ಮೂಲಕ ಮಾಡಲಾಗಿದೆ. ಅಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಸ್ಥಾಪನೆಯಾಗಿ ಆದಾಯ ಮತ್ತು ಆಡಳಿತದ ಮೇಲಿನ ನಿಯಂತ್ರಣ ಬ್ರಿಟಿಷ್ ಸಂಸತ್ತಿಗೆ ಬಂದಿತು. ಆದ್ದರಿಂದ ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುವು ಅಂದ್ರೆ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಓನ್ಲಿ. ಹೀಗಾಗಿ ಕರೆಕ್ಟ್ ಆನ್ಸರ್ ಇಸ್ ಈಕ್ವಲ್ ಟು ಆಪ್ಷನ್ ಎ. ಓಕೆ ಫ್ರೆಂಡ್ಸ್, ನಮ್ಮ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಪ್ರಶ್ನೆ ಕೂಡ ಪ್ರಿಲಿಮ್ಸ್ 2005 ಅಲ್ಲಿ ಕೇಳಿದ್ರು. ಮೊದಲ ಹೇಳಿಕೆ, ಬ್ರಿಟಿಷ್ ಮಾದರಿಯಂತೆ ಭಾರತದಲ್ಲಿ ನಿಯಮಿತ ಪೊಲೀಸ್ ವ್ಯವಸ್ಥೆಯನ್ನು ಸ್ಥಾಪಿಸಿದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಆಗಿದ್ರು. ಎರಡನೇ ಹೇಳಿಕೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಲಾಯಿತು. ಮೂರನೇ ಹೇಳಿಕೆ, ಭಾರತೀಯ ದಂಡ ಸಂಹಿತೆ ಅಂದ್ರೆ ಇಂಡಿಯನ್ ಪೀನಲ್ ಕೋಡ್ 1860ರಲ್ಲಿ ಜಾರಿಗೆ ಬಂದಿತು. ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿಯಿದೆ. ಆಪ್ಷನ್ ಬಿ 2 ಮತ್ತು 3 ಮಾತ್ರ ಸರಿಯಿದೆ. ಆಪ್ಷನ್ ಸಿ 1 ಮತ್ತು 3 ಮಾತ್ರ ಸರಿಯಿದೆ. ಆಪ್ಷನ್ ಡಿ 1, 2 ಮತ್ತು 3 ಮಾತ್ರ ಸರಿಯಿದೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಎಲ್ಲಾ ಸ್ಟೇಟ್ಮೆಂಟ್ಸ್ ಕೂಡ ಸರಿಯಾಗಿವೆ. ಏಕೆಂದ್ರೆ ವಾರನ್ ಹೇಸ್ಟಿಂಗ್ಸ್ ಅವರ ಕಾಲದಲ್ಲಿ ಬ್ರಿಟಿಷ್ ಮಾದರಿಯಂತೆ ಭಾರತದಲ್ಲಿ ನಿಯಮಿತ ಪೊಲೀಸ್ ವ್ಯವಸ್ಥೆ ಸ್ಥಾಪಿಸಲಾಯಿತು. ಮತ್ತೆ ಸ್ಟೇಟ್ಮೆಂಟ್ 2ನಲ್ಲಿ ಹೇಳಿದಂತೆ 1773ರ ನಿಯಂತ್ರಣ ಕಾಯ್ದೆ ರೆಗ್ಯುಲೇಟಿಂಗ್ ಆಕ್ಟ್ ಮೂಲಕ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಲಾಯಿತು. ಇನ್ನು ಸ್ಟೇಟ್ಮೆಂಟ್ 3ನಲ್ಲಿ ಹೇಳಿರುವ 1860 ವರ್ಷ ಬಹಳ ಇಂಪಾರ್ಟೆಂಟ್. ಈ ಸಮಯದಲ್ಲಿ 1857ರ ನಂತರ ಆಗಿರೋದು ಏಕರೂಪ ಕಾನೂನುಗಳನ್ನು ಸಿದ್ಧಪಡಿಸಲು ಹೊಸ ಮಂಡಳಿ ಸ್ಥಾಪಿಸಲಾಯಿತು. ಇದರಲ್ಲಿ ಭಾರತೀಯರಿಗೆ ಅವಕಾಶವನ್ನು ನೀಡಲಾಯಿತು. ಈ ಮಂಡಳಿ ತಯಾರಿಸಿದ ಕಾನೂನುಗಳಲ್ಲೇ ಇಂಡಿಯನ್ ಪೀನಲ್ ಕೋಡ್ 1860 ಕೂಡ ಒಂದು. ಆದ್ದರಿಂದ ಇಲ್ಲಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ನಮ್ಮ ಮುಂದಿನ ಪ್ರಶ್ನೆ ಫ್ರೆಂಡ್ಸ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕೂಡ ಪ್ರಿಲಿಮ್ಸ್ 2007ರಲ್ಲಿ ಕೇಳಿದ್ದಾರೆ. ಮೊದಲ ಹೇಳಿಕೆ, ರಾಬರ್ಟ್ ಕ್ಲೈವ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿದ್ದರು. ಎರಡನೆಯದು, ವಿಲಿಯಂ ಬೆಂಟಿಕ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದರು. ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಆಪ್ಷನ್ ಎ 1 ಮಾತ್ರ ಸರಿಯಾಗಿದೆ. ಆಪ್ಷನ್ ಬಿ 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ 1 ಮತ್ತು 2 ಎರಡೂ ಸರಿಯಾಗಿದೆ. ಆಪ್ಷನ್ ಡಿ 1 ಮತ್ತು 2 ಎರಡೂ ಸರಿಯಿಲ್ಲ. ಕರೆಕ್ಟ್ ಆನ್ಸರ್ ಏನು ಫ್ರೆಂಡ್ಸ್ ಅಂದ್ರೆ ಆಪ್ಷನ್ ಬಿ 2 ಮಾತ್ರ ಸರಿಯಾಗಿದೆ. ನಮ್ಮ ವಿಡಿಯೋಗಳಲ್ಲಿ ನಾವು ಇದನ್ನು ಫೋಟೋಗಳ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ವಿಲಿಯಂ ಬೆಂಟಿಕ್ ಭಾರತದ ಮೊದಲ ಗವರ್ನರ್ ಜನರಲ್, ಇದು ಸರಿಯಿದೆ. ಮತ್ತು ಮೊದಲ ಹೇಳಿಕೆ ಏಕೆ ತಪ್ಪು ಅಂದ್ರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ರಾಬರ್ಟ್ ಕ್ಲೈವ್ ಅಲ್ಲ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿದ್ದವರು ವಾರನ್ ಹೇಸ್ಟಿಂಗ್ಸ್. ಅದಕ್ಕಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್, ಸ್ಟೇಟ್ಮೆಂಟ್ 2 ಕರೆಕ್ಟ್. ಹೀಗಾಗಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ ಫ್ರೆಂಡ್ಸ್, ನಮ್ಮ ಮುಂದಿನ ಪ್ರಶ್ನೆ, ಕೆಳಗಿನ ಗವರ್ನರ್ ಜನರಲ್ಗಳಲ್ಲಿ ಯಾರು ಭಾರತದಲ್ಲಿ ಕವನೆಂಟೆಡ್ ಸಿವಿಲ್ ಸರ್ವಿಸ್ ಅನ್ನು ಸ್ಥಾಪಿಸಿದರು? ಅದು ನಂತರ ಇಂಡಿಯನ್ ಸಿವಿಲ್ ಸರ್ವಿಸ್ ಎಂದು ಪರಿಚಿತವಾಯಿತು. ಪ್ರಶ್ನೆಯನ್ನು ನೋಡಿ. ಕವನೆಂಟೆಡ್ ಸಿವಿಲ್ ಸರ್ವಿಸ್ ಅನ್ನು ಸ್ಥಾಪಿಸಿದರು, ನಂತರ ಅದು ಇಂಡಿಯನ್ ಸಿವಿಲ್ ಸರ್ವಿಸ್ ಎಂದು ಪರಿಚಿತವಾಯಿತು. ಇಲ್ಲಿ ಸ್ಥಾಪಿಸಿದ್ದಿ ಕೇಳ್ತಿದ್ದಾರೆ. ಆಪ್ಷನ್ಸ್ ಹೀಗಿದೆ. ಆಪ್ಷನ್ ಎ ವಾರನ್ ಹ್ಯಾಸ್ಟಿಂಗ್ಸ್, ಆಪ್ಷನ್ ಬಿ ವೆಲ್ಲೆಸ್ಲಿ, ಆಪ್ಷನ್ ಸಿ ಕಾರ್ನ್ವಾಲಿಸ್, ಆಪ್ಷನ್ ಡಿ ವಿಲಿಯಂ ಬೆಂಟಿಂಕ್. ಇದಕ್ಕೆ ಆನ್ಸರ್ ನಿಮಗೆ ಚಾರ್ಟರ್ ಆಕ್ಟ್ 1793ರಲ್ಲಿ ಸಿಗುತ್ತದೆ. ಆ ಟೈಮ್ನಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ರೂ ಅವರೇ ಇದನ್ನು ಸ್ಟಾರ್ಟ್ ಮಾಡಿರೋದು. ಯಾರು ಅಂದ್ರೆ ಆಪ್ಷನ್ ಸಿ ಕಾರ್ನ್ವಾಲಿಸ್. ಓಕೆ ಫ್ರೆಂಡ್ಸ್, ಮುಂದಿನ ಟಾಪಿಕ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.